ನೀನು ಮಾಡಿದ್ದು ಯಾವ ಧರ್ಮ ಹೇಳು. ವಾಲಿ, ನನ್ನ ಬಾಣ ನಿನ್ನನ್ನ ತಾಗಿದ ಕ್ಷಣದಿಂದ ಇಷ್ಟು ಹೊತ್ತಿನವರೆಗೆ ಪುಂಖಾನುಪುಂಖವಾಗಿ ನನ್ನನ್ನು ನಿಂದಿಸುವುದಕ್ಕೆ ಮುಂದಾದೆ. ನಿನ್ನ ಬಾಯಲ್ಲಿ ಬಂದ ಮಾತುಗಳೆಲ್ಲವೂ ವಾನರನಾಗಿ ನೀನಾಡಿದ ಮಾತು. ಆದರೆ ನಾನಾಡುವ ಪ್ರತಿ ವಚನಗಳನ್ನ ವಾನರನಾಗಿ ಅಲ್ಲ, ವಾನರರಾಧಿಪನೇ ಕೇಳನ್ನ ಮಾತು. ವಾನರರಾಧಿಪನೇ ಕೇಳನ್ನ ಮಾತು. ನೀನೆನ್ನ ಜಾರೆವುದು ಏಕಿಂದ್ರ ಜಾತ. ನೀನೆನ್ನ ಜಾರೆವುದು ಏಕಿಂದ್ರ ಜಾತ. ದಾನವರುಗಳ ದುಷ್ಟರ ತಲೆಯರೆದು. ದಾನವರುಗಳ ದುಷ್ಟರ ತಲೆಯರೆದು. ಚೋಣಿ ಬಾರವ ನಿಳುವುದೆಮ್ಮಯ ಬಿರು. ಚೋಣಿ ಬಾರವ ನಿಳುವುದೆಮ್ಮಯ ಬಿರು. ವಾನರರಾಧಿಪನೇ ಕೇಳೆನ್ನ ಮಾತಾ. ವಾಲಿ, ನನ್ನ ಬಾಣ ನಿನ್ನನ್ನ ಇರಿದ ಮೇಲೆ ನೀನು ಕೇಳಿದ ಎಲ್ಲ ಪ್ರಶ್ನೆಗಳುಂಟಲ್ಲ, ಅದೆಲ್ಲ ಪ್ರಶ್ನೆಗಳನ್ನು ಈ ಮೊದಲೇ ನಿನ್ನ ಮನಸ್ಸಿನೊಳಗೆ ನೀನು ಕೇಳಿಕೊಂಡಿದ್ದೆ ಅಂತಾದರೆ ಈ ಹೊತ್ತಿಗೆ ಈ ಪರಿಸ್ಥಿತಿ ನಿನಗೆ ಬರ್ತಾ ಇರಲಿಲ್ಲ. ಇದನ್ನ ಮೊದಲು ಅರಿತುಕೊಳ್ಳಬೇಕಾದದ್ದು ನೀನು. ಯಾಕೆ ಅರಿತೆನಾದರೆ ನಿನ್ನ ತೋಮರ ಇರಿಯಬಲ್ಲುದೆ ಎನ್ನನು. ಒಂದು ಕ್ಷಣ ನನ್ನೆಡೆಗಾಗಿ ಲಕ್ಷ್ಯವನ್ನ ವಹಿಸಿದ್ದೆ ಅಂತಾದರೆ ನಿನ್ನ ಬಾಣ ಯಾವ ಕಾಲಕ್ಕೂ ನನ್ನನ್ನು ಇರಿಯುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದಾಗಿ ಆಡಿದೆ. ನೀ ಅರಿಯದಿದ್ದದ್ದು ಯಾರನ್ನ ಗೊತ್ತಾ? ನಿನ್ನನ್ನ ನೀಯಾರು ಎನ್ನುವುದಾಗೆ ಅರಿಯಲಿಲ್ಲ. ಹಾಗಾಗಿಯೇ ನನ್ನ ಬಾಣ ನಿನ್ನನ್ನ ಇರಿದದ್ದು ನೆನಪಿಟ್ಟುಕೋ. ವಾಲಿ, ಕೇವಲ ನೀನು ವಾನರರಲ್ಲ, ನಿನ್ನನ್ನ 3 ಸ್ತರಗಳಲ್ಲಿ ವಿಂಗಡಿಸಬೇಕಾಗುತ್ತದೆ. ಒಂದು ವಾನರ, ಇನ್ನೊಂದು ವಾನರರ ಅಧಿಪತಿ, ಇನ್ನೊಂದು ಇಂದ್ರ ಜಾತ. ಈ 3 ವಿಷಯಗಳಲ್ಲಿ ನಿನ್ನನ್ನು ವಿಂಗಡಿಸಿದರೆ ವಾನರರಾಗಿಯೇ ನೀನು ಪ್ರಶ್ನೆಯನ್ನ ಕೇಳಿದ್ದು ಅಂತಾದರೆ ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕಾದ ಯಾವ ಅಗತ್ಯತೆಯೋ ಅನಿವಾರ್ಯತೆಯೋ ನನ್ನ ಪಾಲಿಗೆ ಯಾವ ಕಾಲಕ್ಕೂ ಇಲ್ಲ. ಕೇವಲ ವಾನರ ಎನ್ನುವುದಾಗಿ ನೀನು ನಿನ್ನನ್ನು ಬಗೆಯುವುದಂತಾದ್ರೆ ನೀನೊಬ್ಬ ತಿರ್ಯಕ್ ಜಂತು ಎನ್ನುವ ಸಾಲಿಗೆ ನಿನ್ನನ್ನು ಸೇರಿಸಬೇಕಾಗುತ್ತದೆ. ಆದರೆ ಇಲ್ಲಿ ಹಾಗಲ್ಲ. ವಾನರರ ಅಧಿಪತಿ ನೀನು. ಈ ಕಿಷ್ಕಿಂಧೆಯೋ ಋಷ್ಯಮೂಕವೋ ಈ ಕೆಲವಾರು ಪರ್ವತಗಳೆಲ್ಲ ಇರುವುದ ಸ್ಥಳಕ್ಕೆ ಜಂಬೂದ್ವೀಪ ಎನ್ನುವುದಾಗಿ ಹೆಸರು. ಈ ಜಂಬೂದ್ವೀಪ ಎನ್ನುವಂಥದ್ದು ಮಾನವರು ನಿತ್ಯವೂ ಮಹಾಸಂಕಲ್ಪದಲ್ಲಿ ಉಚ್ಚರಿಸುವ ಸ್ಥಳಗಳಲ್ಲಿ ಒಂದು. ಅಷ್ಟು ಪಾವಿತ್ರ್ಯವನ್ನ ಪಡೆದಂತಹ ಸ್ಥಳ ಇದು. ಆ ಸ್ಥಳಕ್ಕೆ ಅಧಿಪತಿಯಾದವ ನೀನು. ಕೇವಲ ವಾನರವೆರಡರ ಸಮ್ಮಿಲನದಿಂದ ಹುಟ್ಟಿದವ ನೀನಲ್ಲ. ನಿನ್ನ ಹುಟ್ಟಿಗೆ ದೇವತೆಗಳ ಅಂಶ ಅನ್ನುವುದುಂಟು. ವಾನರರ ಅಧಿಪತಿ ನೀನು. ವಾನರರ ಅಧಿಪತಿಯಾಗಿ ಈ ಪಂಗಡಗಳಿಗೆಲ್ಲಕ್ಕೂ ನಾಯಕನಾಗಿ ಇದ್ದವ ನೀನು. ಸಮಸ್ತ ಜಗತಿ ತಲದಲ್ಲಿ ನೋಡುವರೆ ಎಲ್ಲಿಯೂ ಈ ರೀತಿಯ ಸಂಪ್ರದಾಯ ಇನ್ನೊಂದೆಡೆಯಲ್ಲಿ ಇಲ್ಲ. ಅಷ್ಟು ಸಂಸ್ಕಾರವನ್ನು ಹೊಂದಿರಬೇಕಾದವ ನೀನು. ಇನ್ನು ಇಂದ್ರ ಜಾತ, ಇಂದ್ರನ ಮಗ ನೀನು. ಆ ನೆಲೆಯಲ್ಲಿಯೂ ನಿನಗೆ ನಾನು ಉತ್ತರಿಸಲೇಬೇಕು. ಯಾಕೆ? ನೀನೇ ಆಡಿದೆಯಲ್ಲ, ರಾಮ ಉತ್ತರಿಸು, ಸಾಯುವಷ್ಟು ದಿನ ಇದ್ದಷ್ಟು ದಿನ ನಾನು ವಾಲಿಯಾಗಬೇಕು ಎನ್ನುವುದಾಗಿ. ನೀನು ಪುನಃ ವಾಲಿಯಾಗಬೇಕು ಎನ್ನುವ ನೆಲೆಯಲ್ಲಿಯೇ ನಾನು ಉತ್ತರಿಸ್ತೇನೆ. ಹೇಳಿದೆಯಲ್ಲ ನೀನು, ಜಾಣನಹುನಹುದು, ಇಂತಹ ಶಿಖಂಡಿ ವಿದ್ಯೆಯನ್ನ ಎಲ್ಲಿ ಕಲಿತೆ ಎನ್ನುವುದಾಗಿ ನಮ್ಮ ವಂಶವನ್ನು ವಿವರಿಸ್ತಿ, ನಮ್ಮ ಕುಲದ ಹಿಂದಿನ ಅರಸರು ಮಾಡಿದಂತಹ ಒಂದೊಂದು ಕಾರ್ಯವನ್ನು ಶ್ಲಾಘಿಸುತ್ತಾ ಮಾತನಾಡುತ್ತಿ.
ಮಸಿ ಬೆಳೆದಿಯಲ್ಲ ನೀನು. ಮಸಿ ಬಳಿಯಲಿಲ್ಲ ರಾಮ, ಮಸಿ ಬಳಿಯಲಿಲ್ಲ ವಾಲಿ. ನಿನ್ನ ಕಣ್ಣು ಮುಚ್ಚಿದ್ದರಿಂದ ಉಳಿದೆಲ್ಲರೂ ಮಸಿ ಬಳಿದುಕೊಂಡ ಹಾಗೆ ಕಾಣುತ್ತದೆ. ಮೊದಲು ನಿನ್ನ ಕಣ್ಣನ್ನು ತೆರೆ, ಪ್ರಪಂಚವು ನಿನ್ನ ಪಾಲಿಗೆ ಸ್ವಚ್ಛವಾಗಿಯೇ ಕಾಣುತ್ತದೆ. ಆ ಕಣ್ಣನ್ನ ತೆರೆಯುವ ಕಾರ್ಯವನ್ನು ಮೊದಲು ನೀನು ಮಾಡಬೇಕು. ಸತ್ಯ ನುಡಿದತ್ತರು ಸುತನೊಬ್ಬ ಸತ್ತರು, ಸತ್ಯ ಬಿಡದ ಹರಿಶ್ಚಂದ್ರ ಜಗದಳು ಸ್ತುತ್ಯ. ಸತ್ಯಕ್ಕಾಗಿ ಎಲ್ಲವನ್ನೂ ತಿಳಿಸಿದಂತಹ ಹರಿಶ್ಚಂದ್ರರ ವಂಶದಲ್ಲಿ ಹುಟ್ಟಿದಂತಹ ಈ ರಾಮ ಅಧರ್ಮನಾದ, ಅನಿಷ್ಠನಾದ ಕಾರ್ಯವನ್ನು ಮಾಡುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನನ್ನಲ್ಲಿ ಇಂತಹದ್ದೊಂದು ಹೀನ ಮನಸ್ಥಿತಿ ನಿಕ್ಷೇಪ ಆಗಿದೆ ಅಂತಾದರೆ ವಸಿಷ್ಠರೋ, ವಿಶ್ವಾಮಿತ್ರರೋ, ಅಗಸ್ತ್ಯರಂತ ಮಹಾಮುನಿಗಳ ಮಂತ್ರಾಕ್ಷತೆ ನನ್ನ ತಲೆಯ ಮೇಲೆ ಬೀಳುವುದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಆಯ್ತಲ್ಲ, ಮಂತ್ರಾಕ್ಷತೆಗೆ ಮೋಸ. ಮಂತ್ರಾಕ್ಷತೆಗೆ ಮೋಸ ಆಗಲಿಲ್ಲ. ಯಾಕೆ? ನೀನೇ ಕೇಳಿದೆ. ವಿಷಯ, ಅಧಿಕಾರ, ಸಂಬಂಧ, ಪ್ರಯೋಜನ, ಅನುಬಂಧ ಚತುಷ್ಟಯ ಎನ್ನುವುದಾಗಿ ಇದಕ್ಕೆ ಹೆಸರು. ವಿಷಯ ಉಂಟು. ಯಾವ ವಿಷಯ? ಧರ್ಮಕ್ಕೆ ಗ್ಲಾನಿಯಾದಾಗ, ಅಧರ್ಮ ತಲೆದೋರಿದಾಗ ಆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪರೆಯಬೇಕಾದದ್ದು ಸೂರ್ಯವಂಶದವರಿಗೆ ಬಿರುದು. ಇದು ವಿಷಯ. ಇನ್ನು ಅಧಿಕಾರ, ನಮ್ಮೀರ್ವರ ಜಗಳದಲ್ಲಿ, ಅಣ್ಣ ತಮ್ಮಂದಿರ ವ್ಯಾಜ್ಯದಲ್ಲಿ ನಿನಗೇನು ಅಧಿಕಾರ ಎನ್ನುವುದಾಗಿ ಹೇಳಿದೆಯಲ್ಲ. ಇಕ್ಷ್ವಾಕೂಣಾಂ ಯಂ ಭೂಮಿ ಸಶೈಲವನ ಕಾರಣ ಮೃಗಪಕ್ಷ ಮನುಷ್ಯಾಣಾಂ ನಿಗ್ರಹ ಪ್ರಗ್ರಹಾವಪಿ. ಈ ಸಮಸ್ತ ಜಗತೀ ತಲದಲ್ಲಿ ಸೂರ್ಯ ರಶ್ಮಿ ಎಲ್ಲೆಲ್ಲಿ ಬೀಳುತ್ತದೆಯೋ ಅಲ್ಲೆಲ್ಲ ಕಡೆಯಲ್ಲಿಯೂ ನ್ಯಾಯ ಅನ್ಯಾಯದ ವಿವೇಚನೆಯನ್ನ ಮಾಡಿ ನ್ಯಾಯವನ್ನ ಕೊಡುವ ಅಧಿಕಾರ ಎನ್ನುವಂಥದ್ದು ಸೂರ್ಯವಂಶದವರಿಗೆ ಉಂಟು ಉಂಟು ಉಂಟು. ಇದು ನಾನೇ ಮಾಡಿಕೊಂಡದ್ದಲ್ಲ. ನನ್ನ ಹಿಂದಿನ ರಾಜನಾದಂತಹ ಮಾಂಧಾತನ ಕಾಲದಲ್ಲಿ ಸಪ್ತಋಷಿಗಳಿಂದಲೇ ಪ್ರಣೀತವಾಗಿ ಸೂರ್ಯವಂಶದವರಿಗೆ ಬಂದದ್ದು. ಹಾಗಾಗಿ ಈ ಕಾರ್ಯವನ್ನು ಮಾಡಿದ್ದೇನೆ. ಇನ್ನು ಸಂಬಂಧ, ನನಗೂ ಸುಗ್ರೀವನಿಗೂ ಆದಂತಹ ಮಿತ್ರತ್ವ ಅಲ್ಲ, ತುಲ್ಯಾರಿ ಮಿತ್ರತ್ವ. ಅಗ್ನಿಸಾಕ್ಷಿಯಾಗಿ ನಾವಿಬ್ಬರು ಮಿತ್ರರಾಗಿದ್ದೇವೆ. ನಿನ್ನ ಶತ್ರು ನನ್ನ ಶತ್ರು, ನನ್ನ ಮಿತ್ರ ನಿನ್ನ ಮಿತ್ರ ಎನ್ನುವುದಾಗಿ. ಹಾಗಾಗಿ ಅವನ ಕಾರ್ಯಕ್ಕೆ ನಾನು ಒಗ್ಗಿ ಬಂದಿದ್ದೇನೆ. ಇದು ಸಂಬಂಧ. ಇನ್ನು ಪ್ರಯೋಜನ ಹೇಳಿದೆಯಲ್ಲ ನೀನು, ಎಲ್ಲ ಕಾರ್ಯವನ್ನ ಮಾಡಿದ್ದೇನೆ, ಈ ಕಿಷ್ಕಿಂಧೆಗೆ ಅಧೀಶನಾಗಿ ಮೆರೆದಿದ್ದೇನೆ ಎನ್ನುವುದಾಗಿ. ಅದಲ್ಲವಾಲಿ, ದಾನವರುಗಳ ದುಷ್ಟರ ತಲೆ ಕಡಿದು ಚೋಣಿವಾರವ ಇಳುಹುವುದೆಮ್ಮ ಬಿರುದು. ಕೇವಲ ನನ್ನ ಬಿರುದು ಮಾತ್ರ ಅಲ್ಲ, ಎಮ್ಮ ಬಿರುದು. ನೆನಪಿಡು. ಹೇಗೆ ಮೂರ್ಧಾಭಿಷಿಕ್ತನಾಗಿ ಯಾರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೋ ಆ ಪ್ರತಿಯೊಬ್ಬನೂ ಮಾಡಬೇಕಾದದ್ದು ಧರ್ಮ ಸಂರಕ್ಷಣೆಯೇ ಹೊರತು ಇನ್ಯಾವ ಕಾರ್ಯವೂ ಅಲ್ಲ. ನಾನಾಗಲಿ ನೀನಾಗಲಿ ಅದನ್ನೇ ಮಾಡಬೇಕಿತ್ತು. ಅದನ್ನ ಮಾಡದೇ ಹೋದ ಕಾರಣದಿಂದಲೇ ನಿನಗಿವತ್ತು ಈ ಪರಿಸ್ಥಿತಿ ಬಂದದ್ದು. ಹೇಗೆ ಬಂದದ್ದು? ಇಂದ್ರ ಜಾತನಾದಂತಹ ನೀನು ದೇವತೆಗಳಿಗೆ ತೊಂದರೆ ಕೊಡುವ ಆ ರಾಕ್ಷಸನೊಂದಿಗೆ ನೀಚ ಮೈತ್ರಿಯನ್ನ ಮಾಡಿಕೊಂಡೆ. ಆ ನೆಲೆಯಲ್ಲಿ ಮೊದಲಾಗಿ ನಿನ್ನ ದುಷ್ಟತ್ವವನ್ನು ನಾನು ಧಿಕ್ಕರಿಸ್ತೇನೆ. ಆ ನೆಲೆಯಲ್ಲಿ ನೀನು ದುಷ್ಟ ಎನ್ನುವುದಕ್ಕೆ ಮತ್ತೆ ಯಾವ ಸಾಕ್ಷಿಯೂ ಬೇಡ. ಪ್ರಪಂಚವನ್ನೇ ಹಿಂಸಿಸುತ್ತಿರುವಂತಹ ಆ ರಾವಣನಂತವರ ನೀಚ ಮೈತ್ರಿತ್ವವನ್ನು ಮಾಡಿಕೊಂಡ ಕಾರಣದಿಂದ ನಿನ್ನಲ್ಲೂ ದುಷ್ಟತ್ವ ಅಡಕಾಗಿದೆ ಎನ್ನುವುದಕ್ಕೆ ಯಾವ ಸಂಶಯವೂ ಇಲ್ಲ. ಹಾಗಾಗಿಯೇ ಇಂದು ಈ ಪರಿಸ್ಥಿತಿಯಲ್ಲಿ ನಿನಗೆ ಬಾಣವನ್ನು ಹೊಡೆದಿದ್ದೇನೆ. ಇನ್ನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದೆ ಎನ್ನುವುದಾಗಿ ಆಡಿದೆ. ವಾಲಿ, ಈ ಯುದ್ಧ ಮಾಡುವ ಸ್ಥಳವೊಂದನ್ನ ಬಿಟ್ಟು ಸುತ್ತ ಎಲ್ಲ ಕಡೆಯಲ್ಲಿ ನೋಡಿದರೂ ಸಾಲ ತಮಾಲ ವೃಕ್ಷಗಳೇ ಇದ್ದದ್ದು. ಅಲ್ಲಿ ಎಲ್ಲಿ ನಿಂತರೂ ಮರೆಯಲ್ಲಿಯೇ ನಿಲ್ಲಬೇಕು, ಬಿಟ್ರೆ ಇನ್ನು ಹೊರಬಂದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಳಿದೆಯಲ್ಲ ವಾಲಿ, ಕದ್ದು ಬಾಣ ಪ್ರಯೋಗ ಮಾಡಿದೆ. ಇಂತಹ ಗಂಡನಿಲ್ಲದ ಹೆಂಗಳಂತೆ ವರ್ತಿಸಿದೆ ಅನ್ನೋದಾಗಿ. ಮತ್ತೇನು ವಾಲಿ, ಬಾಣ ಪ್ರಯೋಗ ಮಾಡುವುದಕ್ಕೆ ಅರೆಕ್ಷಣ ಮೊದಲು ಧನುಷ್ಠೇಂಕಾರವನ್ನ ಮಾಡಿದ್ದೇನೆ. ಆ ಧನುಷ್ಠೇಂಕಾರ ಮಾತ್ರದಿಂದಲೇ ಸನಿಹದಲ್ಲಿರುವಂತಹ ಮೃಗ ಪಕ್ಷಿಗಳೆಲ್ಲವೂ ದಿಕ್ಕಾಪಾಲಾಗಿ ಓಡಿದೆ. ಆ ಧನುಷ್ಠೇಂಕಾರ ನಿನ್ನಗೆ ಮಾತ್ರ ಕೇಳಲಿಲ್ಲ. ಯಾಕೆ? ಅಧರ್ಮಿಯಾದವನಿಗೆ ಸಾಯುವ ಕಾಲ ಬಂದಾಗ ಪ್ರಕೃತಿಯು ಅವನಿಗೆ ಸಹಕರಿಸುವುದಿಲ್ಲ ಎನ್ನುವುದಕ್ಕೆ ಇದೇ ಉದಾಹರಣೆ, ಮತ್ತೇನೂ ಅಲ್ಲ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ನಿನ್ನನ್ನು ಹೊಡೆದಿದ್ದು ಸರಿ ಹೌದು, ಸರಿ ಹೌದು, ಸರಿಯೇ ಹೌದು. ರಾಮ, ನಾನು ಮರೆಯಲ್ಲಿ ಮಾಡಬಿಟ್ಟದ್ದಲ್ಲ, ಆದ್ರೆ ನಾನು ಮರೆಯಾಗಿ ನಿಂತದ್ದು ಹೌದು. ಅದು ನಿನಗೆ ತಿಳಿಯಲಿಲ್ಲ. ಸರಿ, ಒಪ್ಪಿಕೊಳ್ತೇನೆ. ಆದ್ರೆ ಆಡಿದೆಯಲ್ಲ, ದಾನವರು ದುಷ್ಟರ ತಲೆ ಕಡಿದು ಶಿಷ್ಟರನ್ನ ಪರಿಪಾಲಿಸುವುದು ಎಮ್ಮಯ್ಯ ಧರ್ಮ. ಹೇಳು,
ಹಾ. ಅದು ನಿನ್ನಯ ಧರ್ಮವ ಹಾ. ನಿನ್ನ ಹಿಂದಿನವರ ಧರ್ಮವೂ ಹೌದು. ಹಾ. ಅದೇ ಹೌದು ಅಂತಾದ್ರೆ ಕೇವಲ ನನ್ನ ಧರ್ಮವಲ್ಲ, ಹಾ. ನನ್ನ ಹಿಂದಿನವರ ಧರ್ಮವೂ ಅಲ್ಲ, ಹಾ. ನಮ್ಮಿಬ್ಬರ ಧರ್ಮವೂ ಹೌದು. ನನ್ನ ಧರ್ಮದ ಕುರಿತಾಗಿ ನಾನೀಗ ಹೇಳ್ತಾ ಇದ್ದಲ್ಲ, ಹಾ. ಸುಗ್ರೀವನ ಒಂದು ವಿಷಯವನ್ನ ಬಿಟ್ರೆ ಹ್ಮ್. ಮತ್ತೆ ಎಲ್ಲಿಯೂ ನಾನು ತಪ್ಪಿದ್ದೂ ಇಲ್ಲ. ಹಾ. ಅದು ನಿನ್ನ ಪ್ರಕಾರವಾಗಿಯೂ ಹಾಗೆ ಮುಂದುವರಿತದೆ. ಸರಿ. ಆದ್ರೆ ನಿನ್ನಯ ಧರ್ಮ ಅಂತ ನೀನು ಹೇಳಿದೆಯಲ್ಲ, ಹಾ. ವಾಲಿಗೂ ಸುಗ್ರೀವನಿಗೂ ವ್ಯಾಜ ಬಂದದ್ದು ಹ್ಮ್. ಇಂದು ನಿನ್ನೆ ಅಲ್ಲ, ಹಾ. ಸಾವಿರ ವರ್ಷಗಳ ಹಿಂದೆ. ಹಾ. ಅಲ್ಲಿಯ ಇಲ್ಲಿಯವರೆಗೆ ಹಾ. ನಿಮ್ಮ ಸೂರ್ಯವಂಶೀಯರು ಹಾ. ಏನು ಮಾಡ್ತಾ ಇದ್ರು? ಏನು ಗೆಣಸ್ ತಿಂತಾ ಇದ್ರ? ಸೂರ್ಯವಂಶದವರು ವಾಲಿ, ನಿನ್ನ ಮಟ್ಟಕ್ಕೆ ನಾನಿಳಿದು ಮಾತನಾಡ್ಲಿಕ್ಕೆ ಆಗುವುದಿಲ್ಲ. ಸೂರ್ಯವಂಶದವರಿಗೆ ಈ ವಿಷಯ ಎನ್ನುವುದು ಮುಟ್ಟಲೇ ಇಲ್ಲ. ಆದರೂ ಸುಗ್ರೀವನಲ್ಲಿ ನಾನು ಪ್ರಶ್ನಿಸಿದ್ದೇನೆ, ಸೂರ್ಯವಂಶದವರಿಗೆ ಹೇಳಬಹುದಿತ್ತು ಎನ್ನುವುದಾಗಿ. ನಿನ್ನದ್ದಾದಂತಹ ಬಲಕ್ಕೆ ಹೆದರಿ ಅವ ಹೇಳಲಿಲ್ಲ ವಾಲಿ. ಓಹೋ, ಹಾಗಾಗಿ ಈಗ ವಿಷಯ ಗೊತ್ತಾಯ್ತು, ನನ್ನನ್ನು ನಿಗ್ರಹಿಸುವುದಕ್ಕೆ ಮುಂದಾದೆ. ಗೆಣಸು ಸೂರ್ಯವಂಶದವರು ತಿಂತಾ ಇದ್ದದ್ದಲ್ಲ. ಇಂತಹ ಕೆಟ್ಟ ಗೆಣಸು ಬೆಳೆಯುವಷ್ಟು ಬೆಳೆಯಲಿ, ಮತ್ತೆ ಬೆಳೆದು ಮೊಳಕೆ ಹೊಡೆಯುವುದು ಬೇಡ, ಬೆಳೆದ ಮೇಲೆ ಅದನ್ನ ಕಡಿಯುವ ಅಂತ ಸೂರ್ಯವಂಶದವರು ಸುಮ್ಮನಿದ್ದದ್ದು ನನಗೆ. ಸರಿ, ಹಾ. ನನ್ನದು ಈ ವಿಷಯದಲ್ಲಿ ಆಕ್ಷೇಪ ಇಲ್ಲ. ಹಾ. ಹಾಗಂತ ಒಂದು ಪ್ರಶ್ನೆ ಉಂಟು. ವಾಲಿ ತಪ್ಪು ಮಾಡಿದ್ದಾನೆ, ಹಾ. ಹಾಗಾಗಿ ನಾನು ಅವನನ್ನ ಶಿಕ್ಷಿಸ್ತೇನೆ ಎನ್ನುವುದಾಗಿ ಮುಂದುವರಿದಂತ ಅವನಿಗೆ ವಾಲಿ ಯಾಕಾಗಿ ತಪ್ಪು ಮಾಡಿದ ಎನ್ನುವಂತ ಪ್ರಶ್ನೆ ಹುಟ್ಟಲಿಲ್ವಾ? ಒಂದು ಪ್ರಶ್ನೆ ಹುಟ್ಟಿತ್ತು ಅಂತ ಆದ್ರೆ ಸುಗ್ರೀವ ಮಾಡಿದ ದ್ರೋಹ, ಸುಗ್ರೀವ ಮಾಡಿದ ಮೋಸ ನಿನಗೆ ಅರ್ಥವಾಗಬೇಕಾಗಿತ್ತು. ಸುಗ್ರೀವ ತಪ್ಪುವಲ್ಲಿಯವರೆಗೆ ವಾಲಿ ತಪ್ಪು ಮಾಡಿದವನಲ್ಲ, ಸುಗ್ರೀವ ತಪ್ಪು ಮಾಡಿದ ಕಾರಣಕ್ಕಾಗಿ ಇದು ಇವನಿಗೆ ಶಿಕ್ಷೆ ಎನ್ನುವುದಾಗಿ ಕೊಡುವುದಕ್ಕೆ ಮುಂದುವರಿದವ ನಾನು. ರಾಮ, ನನ್ನನ್ನ ನಾನು ಶಿಕ್ಷಿಸ್ತೇನೆ, ಸೂರ್ಯವಂಶೀಯರು ವಾಲಿಯನ್ನ ಶಿಕ್ಷಿಸ್ತೇನೆ ಅಂತ ಹೇಳುವಂತ ನೀನು ಸುಗ್ರೀವನಿಗೆ ಯಾವ ಶಿಕ್ಷೆ ಕೊಟ್ಟಿದ್ದಿ? ಸುಗ್ರೀವನಿಂದ ಲೆಕ್ಕದಲ್ಲಿ ಅಪರಾಧಿ ಅಲ್ವಾ? ಸುಗ್ರೀವ ಅಪರಾಧಿ ಅಲ್ಲವೋ ಬಿಡುವೋ ವಿಚಾರ ಮಾಡುವುದಕ್ಕೆ ಮೊದಲು ನೀನು ಮಾಡಿದ್ದು ನ್ಯಾಯವ ಅಂತ ಕೇಳ್ತೇನೆ. ನ್ಯಾಯವೇ ತಮ್ಮನ ಸತಿಯ ಸುಗ್ರೀವ ಮಾಡಿದ್ದು ತಪ್ಪೇ ಅಲ್ಲ, ನೀನು ಮಾಡಿದ್ದು ಮಾತ್ರ ತಪ್ಪು. ಸ್ಪಷ್ಟವಾಗಿ ಹೇಳ್ತೇನೆ ಕೇಳು. ಸುಗ್ರೀವ ನೀನು ಮರಳಿ ಬಂದ ಕಾಲಕ್ಕೆ ನಿನ್ನ ಪದತನದಲ್ಲಿ ಬಿದ್ದು ಬೇಡಿಕೊಂಡಿದ್ದಾನೆ. ಅಷ್ಟಕ್ಕೂ ಸುಗ್ರೀವ ರಾಜನಾಗಿ ಕುಳಿತಿದ್ದು ಜಾಂಬವಂತಾದಿಗಳ ಹಿರಿಯರ ಒತ್ತಾಸೆಯ ಮೇರೆಗೆ ಬಿಟ್ರೆ, ನೀನು ಸತ್ಯ ಎಂದು ತಿಳಿದ ಕ್ಷಣದಲ್ಲಿ ಅಲ್ಲ, ಭ್ರಮೆಗೊಳಗಾದ ಕ್ಷಣದಲ್ಲಿ ಅವರೇ ಅವನಾಗಿ ಬಂದು ಸಿಂಹಾಸನವ ಏರಿ ಕುಳಿತದ್ದಲ್ಲ. ಮತ್ತೆ ಹನಿ ಹನಿ ಕಣ್ಣೀರನ್ನ ಸುರಿಸಿದ್ದಾನೆ ಸುಗ್ರೀವ. ಆ ಕಣ್ಣೀರನ್ನ ಕಂಡಂತಹ ಅವರೆಲ್ಲರೂ ಹೇಳಿದ ಕಾಲಕ್ಕೆ ಅವ ಏರಿ ಕುಳಿತದ್ದು. ಇನ್ನು ನೀನು ಮಾಡಿದ ಕಾರ್ಯ ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಹೇಯವಿದ್ದುದರಿಂದ ದೋಷ ತಟ್ಟಿಹುದು. ಅವನನ್ನ ಹೆಂಡತಿಯನ್ನ ಮುಟ್ಲಿ ಕಟ್ಟಿಲ್ಲ, ನಾನು ಅವನ ಹೆಂಡತಿಯನ್ನ ಮುಟ್ಟಬಾರದು ಅಲ್ವಾ? ಅವ ನಿನ್ನ ಹೆಂಡತಿಯನ್ನ ಬಲವಂತವಾಗಿ ಇರಿಸಿಕೊಂಡದ್ದು ಅಲ್ಲ, ನಿನ್ನ ಹೆಂಡತಿ ಆದಂತಹ ತಾರೆಯೇ ಅವ ಸಿಂಹಾಸನಕ್ಕೆ ಏರಿ ಕುಳಿತ ಕ್ಷಣದಲ್ಲಿ ಪಕ್ಕದಲ್ಲಿ ಬಂದು ಕುಳಿತದ್ದು. ರಾಮ ಕಾಣುವ ಆ ಕಾಲಕ್ಕೆ ಅವಳಾಗಿ ಬಂದ ಇವನಾಗಿ ಕರೆದನೋ, ಅಥವಾ ಅವಳು ಒಪ್ಪಿದ ಮೇಲೆ ಇವ ಒಪ್ಪಿದ್ದೋ, ಅಥವಾ
ಏನಾಯ್ತು ಎಷ್ಟಾಯ್ತು ಎನ್ನುವುದು ಮುಖ್ಯ ಅಲ್ಲ, ಹಾ. ಇವನು ಒಪ್ಪಿದ್ದಾನೆ ಎನ್ನುವುದು ಮಾತ್ರ ಮುಖ್ಯವಾದದ್ದು. ನಿಜವಾಗಿ ನನ್ನ ತಮ್ಮನೇ ಅವ ಹೌದು ಅಂತ ಆದ್ರೆ ಹಾ. ಅವಳನ್ನು ನಾವು ತಿರಸ್ಕಾರ ಮಾಡಬಹುದಿತ್ತಲ್ಲ. ಶಾಸ್ತ್ರವಿಹಿತವಾಗಿ ಒಪ್ಪಲೇಬೇಕಾದದ್ದು ಅವ. ಯಾಕೆ? ನಿನ್ನ ಮಡದಿಯಾದಂತಹ ತಾರೆಯೇ ಐಚ್ಛಿಕವಾಗಿ ತಮ್ಮನಲ್ಲಿ ಬಂದ ಕಾಲಕ್ಕೆ ಅವ ಒಪ್ಪಿದ್ದಾನೆ. ಇನ್ನು ತಾರೆಯನ್ನ ನೀನು ವಿಚಾರಣೆಯೇ ಮಾಡಲಿಲ್ಲ ಅಂತ ಆಯ್ತು. ಯಾಕೆ? ಇಲ್ಲಿ ಈ ರೀತಿ ಬಂದು ಆಡು ಭಾಷೆಯಲ್ಲಿ ಹೇಳುವುದಾದರೆ ಹಲುಬುವುದಕ್ಕಿಂತ ಮೊದಲೇ ಅರಕ್ಷಣ ವಿವೇಚನೆ ಮಾಡಿದ್ರೆ ಇಂದು ಈ ನಿನ್ನ ರಕ್ತ ಈ ಕಿಷ್ಕಿಂದೆಯ ಮಣ್ಣಲ್ಲಿ ಬೀಳ್ತಾ ಇರಲಿಲ್ಲ. ವಾಲಿ, ವಿಚಾರ ಮೊದಲೇ ಮಾಡಬೇಕಿತ್ತು. ಮೊದಲು ಮಾಡುವ ವಿಚಾರವನ್ನ ಕೊನೆಯಲ್ಲಿ ಮಾಡಿದ್ದರಿಂದಲೇ ಯಾರ ಹೇಳಿದ ಮಾತನ್ನು ಕೇಳದೆ ನೀನೇ ದುಡುಕಿ ಕಾರ್ಯ ಮಾಡಿದ್ದರಿಂದಲೇ ಈ ರೀತಿಯಾಗಿ ಆದದ್ದು. ವಾಲಿ, ಪ್ರಪಂಚದಲ್ಲಿ ಮಗನೇ ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಶಿಷ್ಯನೇ ಆಗಲಿ ಅಣ್ಣನಾದವನಿಗೆ ಅವರು ಮಗನಂತೆ ಪ್ರೀತಿಪಾತ್ರರಾಗಿರಬೇಕಾದವರು. ಅವರನ್ನು ಅಣ್ಣನಾದವ ಪ್ರೀತಿಯಿಂದ ಪೊರೆಯಬೇಕು. ಆ ಕಾರ್ಯವನ್ನ ನೀನು ಮಾಡಲಿಲ್ಲ. ಇನ್ನು ಸುಗ್ರೀವನನ್ನ ಹೊರಹಾಕುವ ಕಾಲಕ್ಕೆ ಬಲವಂತವಾಗಿ ಆತನ ಹೆಂಡತಿಯಾದಂತಹ ರುಮೆಯನ್ನ ಎಳೆದು ನಿನ್ನ ಅಂತಃಪುರದವರೆಗಾಗಿ ಸೇರಿಸಿದೆ. ಔರಸೀಂ ಭಗಿನೀಂಬಾಪಿ ಭಾರ್ಯಾಂಬಾಪಿ ಅನುಜಸ್ಯ ಪ್ರಚರೇತ ನರಃ ಕಾಮ ತಸ್ಯ ದಂಡೋ ವಧಸ್ಮೃತಃ. ನೆನಪಿಡು, ಔರಸಿಯನ್ನು, ತಂಗಿಯನ್ನು, ತಮ್ಮನ ಹೆಂಡತಿಯನ್ನು ಯಾರು ಕಾಮ ದೃಷ್ಟಿಯಿಂದ ಕಾಣ್ತಾರೋ ಅವರು ವಿಚಾರಣೆ ಇಲ್ಲದೆ ವಧಾರ್ಹರು ಎನ್ನುವುದಾಗಿ ಶಾಸ್ತ್ರವಾಕ್ಯ ಉಂಟು. ನಿಜ ಹೇಳಬೇಕಾದರೆ ನಿನ್ನ ಮುಖವನ್ನು ನಾನು ಈಕ್ಷಿಸಬಾರದು. ನಿನ್ನ ಮುಖವನ್ನು ಈಕ್ಷಿಸಲು ನಾನು ಕೊಂದರೆ ಅಂತಾದ್ರೆ ಅದು ಸರಿಯೇ ಆಗುತ್ತದೆ. ಆದರೆ ನಿನ್ನನ್ನ ಈ ರೀತಿಯಾಗಿ ದಂಡಿಸಿ ಹೇಳುವುದಕ್ಕೆ ಕಾರಣ ಏನು? ನಿನ್ನಲ್ಲಿ ಅಡಕವಾದಂತಹ ಆ ದೌಷ್ಟ್ಯತೆಯ ರಕ್ತ ಅನ್ನುವುದು ಹೊರಹೋಗದೆ ನೀನು ಯಾರ ಮಾತನ್ನು ಕೇಳುವುದಕ್ಕೆ ಸಾಧ್ಯ ಇಲ್ಲ. ವಾಲಿ, ನಿನ್ನಲ್ಲಿಯೇ ಪ್ರಶ್ನೆ ಮಾಡ್ತೇನೆ. ಏನು? ಗೋಲಭನಾಮಕನಾದಂತಹ ಗಂಧರ್ವನೋರ್ವ ಸ್ತ್ರೀಯನ್ನು ಹೊತ್ತುಕೊಂಡು ಹೋಗುವ ಕಾಲಕ್ಕೆ ಅವನನ್ನ ಹಿಡಿದು ಬಡಿದು ಆ ಸ್ತ್ರೀಯನ್ನ ಬಿಡಿಸಿದವ ನೀನು ಹೌದಾ ಅಲ್ವಾ? ಹೌದು. ಇದೇ ಮಾರ್ಗವಾಗಿ ರಾವಣ ನನ್ನ ಮಡದಿಯಾದಂತಹ ಸೀತೆಯನ್ನ ಕತ್ತುಕೊಂಡು ಹೋಗುವಾಗ ನೀನು ಯಾಕೆ ಪ್ರಶ್ನಿಸಲಿಲ್ಲ? ಇದು ಪ್ರಶ್ನೆ. ಇನ್ನು ಶತ್ರು, ಮಿತ್ರ, ಉದಾಸೀನ ಈ ಮೂವರಲ್ಲಿಯೂ ಸಿಂಹಾಸನದಲ್ಲಿ ಕುಳಿತವನಿಗೆ ಲಕ್ಷ್ಯ ಇರಲೇಬೇಕು. ಆ ಲಕ್ಷ್ಯ ತಪ್ಪಿದ ಅಂತಾದರೆ ಅವ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯನಲ್ಲವೇ ಅಲ್ಲ. ಆ ದೆಸೆಯಲ್ಲಿಯೂ ನಿನ್ನನ್ನು ಶಿಕ್ಷಿಸಿದ್ದೇನೆ. ಇನ್ನು ಪೂರ್ವಜರು ಹಾಕಿಕೊಟ್ಟಂತಹ ವಿಶೇಷತೆಗಳು ಉಂಟು. ವಾಲಿ, ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು, ಬಳಗ, ನೆಂಟರು ಇದೆಲ್ಲವೂ ಧರ್ಮಗ್ಲಾನಿಯಾಗಿ ಸಾಂಸಾರಿಕವಾಗಿ ಯಾವೆಲ್ಲ ಸುಖವನ್ನು ಅನುಭವಿಸುವುದಕ್ಕೆ ಬೇಕೋ ಆ ಸಂಬಂಧಗಳೆಲ್ಲವನ್ನೂ ಪೂರ್ವಜರು ಹಾಕಿಕೊಟ್ಟು ಹೋಗಿದ್ದಾರೆ. ಆ ನಿಯಮವನ್ನ ಮೀರಿದ ಅಂತಾದರೆ ಆ ವ್ಯಕ್ತಿ ಯಾವ ಕಾಲಕ್ಕೂ ಸುಖದಿಂದ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಇದನ್ನೊಂದು ನೆನಪಿಡು ನೀನು. ನಿತ್ಯ ಸಂಧ್ಯಾ ವಂದನೆಯನ್ನು ಮಾಡಿ ಅರ್ಘ್ಯ ಪ್ರದಾನವನ್ನ ಮಾಡಿ ಅನುಷ್ಠಾನ ಮಾಡುವಂತಹ ಸಂಸ್ಕಾರವಂತ ವಾನರ ನೀನು. ಹೆಚ್ಚೇಕೆ ನಿನ್ನ ತಮ್ಮನಿಗೆ ಮದುವೆ ಮಾಡಿಸಿದವ ನೀನೇ ಅಲ್ವಾ? ಪಾಣಿಗ್ರಹಣ ಸಂಸ್ಕಾರ ಉಂಟು ಅಂತಾದ್ರೆ ಅಲ್ಲೊಂದು ಗಾರ್ಹಸ್ಥ್ಯ ಧರ್ಮ ಇದೆ ಅನ್ನೋದು ಸ್ಪಷ್ಟವೇ ಸ್ಪಷ್ಟ. ಆ ಗಾರ್ಹಸ್ಥ್ಯ ಧರ್ಮವನ್ನು ನೀನು ಮುರಿಯಿತಿ ನೀಚ ಮೈತ್ರಿಯನ್ನು ಮಾಡಿಕೊಂಡು ಸಹೋದರತ್ವಕ್ಕೆ ಬೆಲೆ ಕೊಡದೆ ದಾಂಪತ್ಯವನ್ನ ಬಿಡಿಸಿ ಅವರನ್ನ ದೂರ ಮಾಡಿ ನಿನ್ನಂತಹ ಅಧರ್ಮಿಗೆ ಭರತಾದಿಗಳ ಅಣ್ಣನಾಗಿ ಸೂರ್ಯವಂಶೀಯ ರಾಮನಾಗಿ ವಸಿಷ್ಠ ವಿಶ್ವಾಮಿತ್ರರಿಂದ ಮಂತ್ರಾಕ್ಷತೆಯನ್ನ ಹಾಕಿಸಿಕೊಂಡವನಾಗಿ ಕೊಲ್ಲುವುದಕ್ಕೆ ನಾನೇ ಬಂದದ್ದು ಯೋಗ್ಯವೇ ಉಂಟು. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾದರೆ ಈಗಲಾದರೂ ನಿನ್ನನ್ನ ನೀನು ಪ್ರಶ್ನಿಸಿಕೊ. ಇಷ್ಟು ಕಾಲ ನೀನು ಮಾಡಿದ್ದು ತಪ್ಪು ವಾಲಿ. ಈಗಲಾದರೂ ಬುದ್ಧಿ ಕಲಿ. ರಾಮ, ಅಣ್ಣ ತಮ್ಮಂದಿರ ಈ ವ್ಯಾಜದಲ್ಲಿ ವಾಲಿಯತನ್ನ ನೀನು ಅಪರಾಧ ಅಂತ ಗುರುತಿಸ್ತಿ. ನಿನಗೆ ಅಧಿಕಾರ ಉಂಟು ಎನ್ನುವ ಕಾರಣಕ್ಕಾಗಿ ವಾಲಿಯನ್ನ ಶಿಕ್ಷಿಸುವುದಕ್ಕೆ ಮುಂದಾಗ್ತಿ. ಈ ಅಧಿಕಾರ ಎನ್ನುವುದು ಮತ್ತೊಬ್ಬರನ್ನ ಶಿಕ್ಷಿಸುವುದಕ್ಕೆ ಮಾತ್ರ ಅನ್ವಯ ಆಗ್ತದ ಅಥವಾ ಅದು ನಿಮ್ಮೊಳಗೂ ಅನ್ವಯಿಸ್ತದ ಎನ್ನುವುದೇ ನನ್ನ ಪ್ರಶ್ನೆ. ಯಾರೊಳಗೂ ಅನ್ವಯಿಸ್ತದೆ? ಯಾಕೆಂದ್ರೆ ನನ್ನ ತಮ್ಮನ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಎನ್ನುವುದಾಗಿ ಶಿಕ್ಷಿಸುವುದಕ್ಕೆ ಮುಂದಾದಂತಹ ನೀನು ನಿನ್ನ ಹೆಂಡತಿಯ ಅಪಹರಣ ಆಗುವಂತ ಆ ಕಾಲಕ್ಕೆ ನಿನ್ನ ತಮ್ಮನಲ್ಲಿ ಹೇಳಿ ಹೋಗಿದ್ದಂತೆ, ಏನು ನಾನು ಬರುವಲ್ಲಿಯವರೆಗೆ ತನ್ನ ಹೆಂಡತಿಯನ್ನ ರಕ್ಷಿಸಿರು ಎನ್ನುವುದಾಗಿ. ಅವ ಅದನ್ನ ಆ ವ್ಯವಹಾರದಲ್ಲಿ ಮುಂದುವರಿದನು.
ಮುಂದುವರಿಲಿಲ್ಲ, ಪಾಲಿಸಿದನು, ಮುಂದುವರಿಲಿಲ್ವಾ? ಅವ ಒಂದು ವೇಳೆ ನಿಂತ ಅಂತಾದ್ರೆ ನಿನ್ನ ಹೆಂಡತಿಯ ಅಪಹರಣ ಆಗ್ತಿತ್ತ. ನಿನ್ನ ಮಾತನ್ನ ಮೀರಿದ್ದಾನೆ ನಿನ್ನ ತಮ್ಮ. ಆದರೆ ನಿನ್ನ ತಮ್ಮನನ್ನ ನೀನು ಶಿಕ್ಷಿಸುವುದಿಲ್ಲ. ಶಿಕ್ಷಾಲಿಯನ್ನ ಶಿಕ್ಷಿಸುವುದಕ್ಕೆ ಅದು ವಿಷಯವೂ ಅಲ್ಲ. ಯಾಕೆ? ನನ್ನ ಮಡದಿಯಾದಂತಹ ಸೀತೆಯ ರಕ್ಷಣೆಯಲ್ಲಿರು ಎನ್ನುವುದಾಗಿ ಆಡಿದ್ದೇನೆ. ಅಲ್ಲಿ ನಿಜವಾಗಿ ವಾಲಿ ನೀನೇ ಆಡಿದ ಮಾತು ಸುಂದರವಾಯಿತು. ಯಾಕೆ? ನಾನು ಬರುವಲ್ಲಿಯವರೆಗೆ ಸುಗ್ರೀವನಲ್ಲಿ ನೀನು ಇಲ್ಲಿಯೇ ನಿಂತಿರು ಎನ್ನುವುದಾಗಿ ಆಡಿ ಹೋದೆ. ಸುಗ್ರೀವ ಭ್ರಮೆಗೊಳಗಾದದ್ದು ಹೌದಲ್ವಾ? ನೀನೇ ತಮ್ಮ ಸುಗ್ರೀವ ಎಂದು ನೀನೇ ನಿನ್ನ ಸ್ವರ ಎನ್ನುವುದಾಗಿ ಅವ ಗೊಂದಲಗೊಂಡು ಮರಳಿ ಕಿಷ್ಕಿಂದೆಗೆ ಬಂದದ್ದು ಹೌದಲ್ವಾ? ಅದೇ ಹೌದು ಅಂತಾದ್ರೆ ನನ್ನ ಹೆಣವನ್ನಾದ್ರೂ ಹುಡುಕಿಸಬೇಕಿತ್ತಲ್ಲ. ಹೆಣವನ್ನು ಹೇಗೆ ಹುಡುಕಿಸುವುದು? ಹೇಗೆ ಹುಡುಕಿಸ್ಲಿಕ್ಕಾಗ್ತದೆ? ಸುಗ್ರೀವನಿಗಿಂತ ನೀನು ಬಲಿಷ್ಠ ಹೌದಲ್ವಾ? ನಿನ್ನನ್ನೇ ಕೊಂದಂತಹ ಆ ಮಾಯಾವಿ ಸುಗ್ರೀವನನ್ನು ಬಿಡ್ತಾನ? ಶ್ರೀರಾಮಚಂದ್ರ ಹಾಗಾಗಿ ಅವ ಹೆಣ ಹುಡುಕಿಸ್ಲಿಕ್ಕೆ ಹೋಗ್ಲಿಲ್ಲ. ನೆನಪಿಡು. ಅದೇ ಹೌದು ಅಂತಾದ್ರೆ ವಾಲಿಯ ವಿರೋಧವನ್ನ ಬಯಸಿ ದೂರವನ್ನ ಬಯಸಿ ಬಂದಂತಹ ಮಾಯಾವಿ ಎನ್ನುವವ ವಾಲಿಯನ್ನ ಕೊಂದದ್ದು ಹೌದು ಅಂತಾದ್ರೆ ಸುಗ್ರೀವನನ್ನ ಸುಖವಾಗಿ ಬದುಕಲಿಕ್ಕೆ ಬಿಡ್ತಾನೇನೋ? ಸುಗ್ರೀವನನ್ನು ಕೊಲ್ಲುವುದಿಲ್ವೇನೋ? ಆ ಸಾಮಾನ್ಯ ಜ್ಞಾನ ಅವನಿಗೆ ಬೇಡವೇನೋ? ಮಾಯಾವಿ ಬರಲ್ಲ ಇಲ್ವಲ್ಲ? ಎಂಬಲ್ಲಿಗೆ ಸತ್ತವ ಮಾಯಾವಿ ಅಂತ ಅರ್ಥ ಅಲ್ವೇನೋ? ಮಾಯಾವಿಯನ್ನ ಕೊಂದಂತಹ ನೀನು ಸುಗ್ರೀವ ಬಂದು ಪಟ್ಟಾಭಿಷೇಕ ಆಗುವಲ್ಲಿಯವರೆಗೆ ನೀನ್ ಯಾಕೆ ಬರಲಿಲ್ಲ? ಅಂದ್ರೆ ನೀನ್ ಯಾಕೆ ಅಲ್ಲಿವರೆಗೆ ಸತ್ತಿದ್ದಾನೆ ಅಂತ ಹೇಳಿದವರು ಯಾರು? ಮರೆಯಾಗಿ ರಕ್ತ ಹೊರಗೆ ಬಂದಿದೆಯಲ್ಲ ನೋಡು. ಯುದ್ಧದ ಅವಸರದಲ್ಲಿದ್ದಂತಹ ನನಗೆ ತಮ್ಮ ನಾನು ಸತ್ತ ಎನ್ನುವುದಾಗಿ ಆ ಮಾಯಾವಿ ಕೂಗಿದ್ದಾನೆ ಎನ್ನುವುದು ಕೂಡ ನನಗರಿವಿಲ್ಲ. ಅಷ್ಟು ನಾನು ಮತ್ತನಾಗಿದ್ದೆ, ಅವನನ್ನು ಕೊಲ್ಲುವಲ್ಲಿ ಮುಂದುವರಿದಿದ್ದೆ. ಅದೇ ಭ್ರಮೆ ಲಕ್ಷ್ಮಣನಿಗೂ ಇಲ್ಲಿ ಒಳಗಾದದ್ದು, ಸೀತೆಗೂ ಒಳಗಾದದ್ದು. ಸರಿ. ತಮ್ಮ ಎನ್ನುವುದಾಗಿ ನನ್ನ ಸ್ವರವೇ ಎಂದು ಭ್ರಮಿಸಿ ಸೀತೆಯೇ ಲಕ್ಷ್ಮಣನನ್ನ ಕಳುಹಿದ್ದೆ ಬಿಟ್ರೆ ನನ್ನ ಮಾತು ಬೇರೆಯಲ್ಲ, ಸೀತೆಯ ಮಾತು ಬೇರೆಯಲ್ಲ. ಇಬ್ಬರು ಆ ರೀತಿಯಲ್ಲಿದ್ದವರು ನಾವು. ಸೀತೆಯ ಮಾತನ್ನೇ ನನ್ನ ಮಾತು ಎನ್ನುವುದಾಗಿ ಗ್ರಹಿಸಿ ಲಕ್ಷ್ಮಣ ಹೋದದ್ದೇ ಬಿಟ್ರೆ ನನ್ನ ಮಾತಿಗೆ ಲಕ್ಷ್ಮಣ ಯಾವ ಕಾಲಕ್ಕೂ ತಪ್ಪಿ ನಡೆದದ್ದಲ್ವೇ ಅಲ್ಲ. ನೆನಪಿಡು. ಶ್ರೀರಾಮಚಂದ್ರ ನಿನ್ನ ತಮ್ಮನದ್ದಾದ್ರೂ ಭ್ರಮೆ, ಸುಗ್ರೀವನದ್ದಾದ್ರೆ ಭ್ರಮೆ, ವಾಲಿಯದ್ದಾದ್ರೆ ಮಾತ್ರ ಅಪರಾಧ. ಸುಗ್ರೀವನದ್ದಾದ್ರೆ ಅಪರಾಧವೇ ಅಲ್ಲ. ಒಂದು ವೇಳೆ ಅಪರಾಧ ಅಂತ ಕಂಡ್ರು ಕ್ಷಮೆ ಉಂಟು. ವಾಲಿಯಗಾದ್ರೆ ಮಾತ್ರ ಕಾಯ ಕಂಡ. ಸುಗ್ರೀವನದ್ದಾದ್ರೆ ಅಪರಾಧ ಅಂತಲೇ ಇಟ್ಟುಕೊಳ್ಳುವುದಾದರೆ ಸುಗ್ರೀವನಿಗೆ ಈಗಾಗಲೇ ಆಗಬೇಕಾದ ಶಿಕ್ಷೆ ಆಗಿ ಹೋಗಿದೆ. ಯಾಕೆ? ಇಷ್ಟು ವರುಷಗಳ ಕಾಲ ಅವ ಪತ್ನಿಯಿಂದ ದೂರವಿದ್ದಾನೆ. ಯಾವುದೇ ಶಿಕ್ಷೆಗಾದರೂ ಇಂಥ ಅವಧಿ ಅನ್ನುವುದುಂಟು, ನಿರವಧಿಕ ಶಿಕ್ಷೆ ಎನ್ನುವುದು ಯಾವ ಶಾಸ್ತ್ರದಲ್ಲಿಯೂ ಇಲ್ಲ. ನಾನು ಕೊಟ್ಟಿದ್ದೇನೆ. ಅದಕ್ಕೆ ನೀನು ಧರ್ಮದ್ರೋಹಿ ಅಂತ ಆಡಿದ್ದು. ಅಧರ್ಮದ ಕಾರ್ಯವನ್ನೇ ಮಾಡಿ ಈಗ ಧರ್ಮದ ಮಾತನ್ನಾಡುವುದಲ್ಲವಾಲಿ. ಹೇಗೆ ಗೊತ್ತಾ? ಸತ್ಯ ಇಳಿದು ಸ್ನಾನ ಮಾಡುವಾಗ ಸತ್ಯದ ಬಟ್ಟೆಯನ್ನು ಸುಳ್ಳು ಸುತ್ತಿಕೊಂಡು ಊರೆಲ್ಲ ತಿರುಗಾಡಿತ್ತಂತೆ. ಆದರೆ ಬಟ್ಟೆ ಮಾತ್ರ ಸತ್ಯದ್ದು, ಒಳಗಿರುವುದು ಪೂರ್ತಿ ಸುಳ್ಳು. ನೀನು ಹಾಗೇ ಆಗಿದ್ದಿ. ಹೊರಗಿಂದ ಕಾಣುವುದಕ್ಕೆ ಭವ್ಯವಾಗಿ ಕಾಣ್ತಿ, ಒಳಗೆ ಗೆದ್ದಲು ತಿಂದ ಹುಳದಂತೆ ನಿನ್ನ ಮನಸ್ಥಿತಿ ಆಗಿದೆ. ಹಾಗಾಗಿ ಅದೇ ಮನಸ್ಥಿತಿಯಿಂದ ಮಾತನಾಡ್ತಾ ಇದ್ದಿ ಬಿಟ್ರೆ ಇನ್ನೇನೂ ಇಲ್ಲ. ಇನ್ನು ಮತ್ತು ಆಡುವುದ ಸುಗ್ರೀವನಲ್ಲಿಯೇ ನಾನು ಆಡಿದ ಮಾತು ಏಕೇನ ಶರೇಣ ಹನಿಷ್ಯಾಮಿ ತವ ಭಾರ್ಯಾಪಹಾರಣಿ ಎನ್ನುವುದಾಗಿ. ನಿನ್ನನ್ನ ಕೊಲ್ಲಲೇಬೇಕು, ಅಲ್ಲ ನಿನ್ನ ಉಸಿರನ್ನ ಹೀರಲೇಬೇಕು ಎನ್ನುವುದಾಗಿ ಸುಗ್ರೀವನಲ್ಲಿ ಆಡಿದ್ದಲ್ಲ. ನಿನ್ನ ಭಾರ್ಯೆಯನ್ನ ಅಪಹರಿಸಿದ, ಇಷ್ಟು ದುಷ್ಟತ್ವವನ್ನ ಮಾಡಿದಂತಹ ಯಾವ ವಾಲಿ ಇದ್ದಾನೋ ಅವನನ್ನ ಕೊಲ್ಲುತ್ತೇನೆ ಎನ್ನುವುದಾಗಿ ನಾನು ಆಡಿದ್ದೇನೆ. ಶ್ರೀರಾಮಚಂದ್ರ ಗೋಲವನನ್ನ ಶಿಕ್ಷಿಸುವುದಕ್ಕೆ ಮುಂದಾದಂತಹ ನಾನು ರಾವಣನ ಸಂಸರ್ಗವನ್ನ ಪಡೆದ ಕಾರಣಕ್ಕಾಗಿ ನಿನ್ನ ಮಡದಿಯನ್ನ ಅಪಹರಿಸಿಕೊಂಡು ಹೋಗುವಾಗ ಪ್ರಶ್ನೆ ಮಾಡಲಿಲ್ಲ. ಸರಿ, ನಾನು ಒಪ್ಪಿಕೊಳ್ತೇನೆ. ಅವನನ್ನ ಮಿತ್ರ ಎನ್ನುವ ಕಾರಣಕ್ಕಾಗಿಯೇ ನಾನು ಪ್ರಶ್ನೆ ಮಾಡದೇ ಇದ್ದದ್ದು ಹೌದು. ಆದರೆ ನಿನ್ನ ಪ್ರಕಾರವಾಗಿ ಈ ಕಾಲಕ್ಕೆ ಇಷ್ಟು ಮಾಡಿದ ವಾಲಿಗೆ ಮಾತ್ರ ಮರಣದಂಡನೆ ಎನ್ನುವುದಾಗಿ ಯೋಚಿಸ್ತಾ ಇದ್ದೀಯಾ? ಮರಣದಂಡನೆ ಅಲ್ಲ, ಮತ್ತೆ ನೀನು ಭ್ರಮೆಯಲ್ಲಿದ್ದಿ. ನಾನು ಬಿಟ್ಟಂತಹ ಬಾಣವನ್ನ ನೀನೇ ಕೈಯಲ್ಲಿ ಹಿಡಿದಿದ್ದಿ ಮುಂದೆ ಹೋಗದಂತೆ. ಹಾಗೆ ಭ್ರಮೆಯಲ್ಲಿ ಇರಬೇಡವಾಲಿ. ಮತ್ತೆಂತದ್ದು? ಸಂಕಲ್ಪ ಸಿದ್ಧಿಯಿಂದ ಬಿಟ್ಟ ಬಾಣ ನನ್ನ ಸಂಕಲ್ಪವನ್ನ ಮೀರಿ ಒಂದಿನಿತು ಬಾಣ ಎನ್ನುವುದು ಒಳಗೆ ಹೋಗಲಾರದು. ನೆನಪಿಡು. ಬೇಕಾದರೆ ಪ್ರಯತ್ನಿಸಿ ನೋಡು ವಾಲಿ.
ಇನ್ನು ನೀನು ಹಾ. ಮರಣದಂಡನೆ ಎನ್ನುವುದಾಗಿ ಆಡಿದೆಯಲ್ಲ, ನಿನಗೆ ಮರಣದಂಡನೆ ಅಲ್ಲ. ಮತ್ತೆ ಈ ಎಲ್ಲ ದುಷ್ಟತ್ವವನ್ನ ಬಿಟ್ಟು ಮೊದಲಿನ ಹಾಗೆ ನೀನು ಬದುಕ್ತಿ ಅಂತ ಆದ್ರೆ ಮುಂದಿನ್ನು ಬದುಕಬೇಕೆಂಬಾಸೆ ಉಂಟೆ, ಮುಂದಿನ್ನು ಬದುಕಬೇಕೆಂಬಾಸೆ ಉಂಟೆ. ಹಿಂದೆ ಕರೆವೆ ಬಾಣವದು ನೋಯದಂತೆ, ಹಿಂದೆ ಕರೆವೆ ಬಾಣವದು ನೋಯದಂತೆ. ಒಂದೇ ಬುದ್ಧಿಯೋಳೆಲ್ಲ ಸತ್ಯವ ಬಿಡದೆ, ಒಂದೇ ಬುದ್ಧಿಯೋಳೆಲ್ಲ ಸತ್ಯವ ಬಿಡದೆ, ಚಂದವಾಗಿರುವುದು ಸರ್ವರು ಕಡೆಗೆ. ಮುಂದೆ ನೀನು ಬದುಕಬೇಕು ಎಂಬುವ ಆಸೆ ನಿನ್ನಲ್ಲಿ ಉಂಟು ಅಂತಾದರೆ ಚಂದದ ರೀತಿಯಲ್ಲಿ ಬದುಕಬೇಕು. ಹೇಗದು? ಹಿಂದೆ ಯಾವ ರೀತಿಯಲ್ಲಿ ನೀನು ಸುಗ್ರೀವನು ಎಡಬಿಡದ ಸಹೋದರ್ಯತ್ವವನ್ನು ಇಟ್ಟುಕೊಂಡಿದ್ದರು, ಆ ರೀತಿಯಲ್ಲಿಯೇ ನೀನು ಬದುಕುತ್ತಿ. ಹೊಸ ಬದುಕನ್ನ ನೀನು ಕಲ್ಪಿಸಿಕೊಳ್ತಿ ಅಂತ ಆದರೆ ಒಂದಿನಿತೂ ನೋಯದ ಹಾಗೆ ಆ ಬಾಣವನ್ನ ತಿರುಗಿ ತೆಗೆದುಕೊಳ್ತೇನೆ. ಹೇಳು ಅಲ್ಲಿ ಹೇಳು. ರಾಮ, ನಿನ್ನ ಮಾತು ಕೇಳುವುದಕ್ಕೇನೋ ಚಂದವಾಗಿದೆ. ಹಾ ಒಂದಿನಿತೂ ನೋವಾಗದ ಹಾಗೆ ಬಾಣವನ್ನ ಹಿಂದೆ ತೆಗಿತೇನೆ. ಹಾ ನೀನು ಹಾಗೆ ತೆಗೆದೆ ಅಂತಾದ್ರೆ ನಾನು ಬದುಕ್ತೇನೆ. ಹಾ. ನಾನು ಬದುಕಿದೆ ಅಂತಾದ್ರೆ ಕಿಷ್ಕಿಂದೆಯ ಅರಸನಾಗಿ ಮುಂದುವರಿತೇನೆ. ಹಾ ನೀನು ಹೇಳಿದ್ದದು ಹೌದಾ? ಅದು ನಡೆಯುವುದಕ್ಕೆ ಸಾಧ್ಯ ಉಂಟು ಅಂತ ಕೇಳ್ತೇನೆ. ನೀನು ಮುಂದುವರಿಯುತ್ತೆ ಅಂತಾದ್ರೆ ನಾನು ಅದನ್ನು ನಡೆಸ್ತೇನೆ. ಒಂದು ವೇಳೆ ನೀನು ಹಾಗೆ ನಡೆಸುವುದೇ ಹೌದು ಅಂತಾದ್ರೆ ಹಾ. ಸುಗ್ರೀವನಿಗೆ ಕೊಟ್ಟಂತಹ ಮಾತಿಗೆ ಗತಿ ಏನು ಅಂತ ಬೇಡವ? ಯಾವುದಕ್ಕೆ? ಈಗಾಗಲೇ ಸುಗ್ರೀವನಿಗೇನೋ ಪಟ್ಟವನ್ನ ಕಟ್ಟಿದ ಹಾಗೆ ಮಾಡಿದ್ದಂತೆ. ಹಾ ವಾಲಿಯನ್ನ ಕೊಲ್ಲುವುದರ ಮೂಲಕವಾಗಿ ನಿನ್ನ ಹೆಂಡತಿಯನ್ನು ನಿನಗೆ ಒದಗಿಸಿ ಕೊಡ್ತೇನೆ ಅಂತ ಹೇಳಿದ್ದಂತೆ. ಕಿಷ್ಕಿಂದೆಯ ಪೀಠವನ್ನ ನಿನಗೆ ಕಟ್ಟಿದ್ದೇನೆ ಅಂತ ಹೇಳಿದ. ಹಾ. ಸುಗ್ರೀವನಿಗೆ ಅಧಿಕಾರವನ್ನ ಕೊಡ್ತೇನೆ ಅಂತ ಮಾತು ಕೊಟ್ಟ ರಾಮ, ವಾಲಿಗೆ ಬದುಕು ಕೊಡ್ತಾನೆ ಅಂತಾದ್ರೆ ಹಾ. ಸುಗ್ರೀವನಿಗೆ ಕೊಟ್ಟ ಮಾತು ಏನಾಯ್ತು ಅಂತ ಪ್ರಶ್ನೆ ಹುಟ್ಟುದಿಲ್ವಾ? ವಾಲಿ, ನನ್ನ ಮಾತನ್ನು ಸ್ಪಷ್ಟವಾಗಿ ಕೇಳು. ಸುಗ್ರೀವನಿಗೆ ಕೊಟ್ಟ ಮಾತು ತಪ್ಪುತ್ತದೆ ಅಂತಾದರೆ, ಹಾ. ನಿನ್ನ ಪ್ರಾಣ ಉಳಿಯುತ್ತದೆ ಅಂತಾದರೆ, ಹಾ. ಮೊದಲು ನೀವು ಹೇಗಿದ್ದರು ಅದೇ ರೀತಿಯಾಗಿ ತುಂಬು ಸಂಸಾರವನ್ನ ನೀವು ನಡೆಸ್ತೀರಿ ಅಂತಾದರೆ ರಾಮ ಕೊಟ್ಟ ಮಾತು ಹೋದರೆ ಹೋಗಲಿ. ನಡೀತೀಯಾ ಹೇಳು.